ಕೊಟ್ಟೋದ್ಯಾಕೆ ಕೊಡುವುದ್ಯಾಕೆ ಕೆಡುವುದ್ಯಾಕೆ ಏನಾದರೂ ಮಾಡೋಕೆ ನಡೆಯೋಣ. ಅಲ್ಲಿ ನೋಡಿ ಕರ್ಮ ಕಾಂಡಾಗರು. ನಾನು ಸುಮಾರು ಸರಿ ಆ ಕಡೆ ಬಂದಿದ್ದೀನಿ. ಈ ಕಡೆ ಟ್ರಾಫಿಕ್ ಇರ್ತದೆ, ಅಲ್ಲ ಸರ್, ಈ ಕಡೆ ಫ್ರೀಯಾಗಿ ಹೋಗ್ತಾ ಇರ್ತಾರೆ, ಆ ಕಡೆ ಟ್ರಾಫಿಕ್ ಇರ್ತದೆ. ಇವತ್ತು ಉಲ್ಟಾ ಹೊಡೆಯೋಣ ಅಂತ ಬಂದೆ ಧನಂಜಯ್ ಸರ್, ಹಿಂಗಾಗ್ಬಿಟ್ಟಿದೆ. ಇದೊಂಥರ ಮಿನಿ ಸಿಲ್ಕ್ ಬೋರ್ಡ್ ಆಗ್ತಾಯಿತ್ತು ಈ ಹೆಬ್ಬಾಳು ಫ್ಲೈಓವರ್ ಟ್ರಾಫಿಕ್. ಇಲ್ಲಿ ಏನಾರು ಒಂದು ಕ್ಲ್ಯಾಂಪ್ ಹಾಕಿ ಆ ಕಡೆ ಈ ಕಡೆ ಯೂ ಟರ್ನ್ ಮಾಡಿಕೊಂಡು ಈ ಕೆ ಆರ್ ಪುರಮಿಂದ ತುಮಕೂರು ಕಡೆ ಚಾಳಹಳ್ಳಿ ಕಡೆ ಹೋಗೋರಿಗೆ ಮೇಲಿಂದ ಹಂಗೆ ರೌಂಡ್ ಮಾಡಿಬಿಟ್ಬಿಡ್ಬೇಕು. ಹೆಂಗೆ ಹೆಬ್ಬಾಳು ಅಲ್ಲ ಸಾರಿ, ಆ ಸಿಲ್ಕ್ ಬೋರ್ಡ್ ಮಾಡೋರಲ್ಲ ಹಂಗೆ ಮಾಡಿಬಿಟ್ಬಿಡ್ಬೇಕು. ಆ ಕಡೆಯಿಂದ ಈ ಕಡೆ ಟಿಂಗ್ ಟಿಂಗ್. ಆನಲ್ಲೇ ಇತ್ತು ಅನ್ಸುತ್ತೆ. ಹೆವಿ ಟ್ರಾಫಿಕ್ ಆಗ್ಬಿಡೋದೆ. ಆ ಕಡೆ ಟ್ರಾಫಿಕ್, ಈ ಕಡೆನೂ ಟ್ರಾಫಿಕ್, ಮತ್ತೆ ಡಸ್ಟು. ಅಲ್ಲಿ ಹೆಬ್ಬಾಳು ಫ್ಲೇವರ್ ಏನೋ ಡೆಮಾಲಿಷ್ ಮಾಡ್ತಾವ್ರೆ, ಅದರ ಎಫೆಕ್ಟೇ ಅನಿಸುತ್ತೆ ಇದೇನೋ. ಹಂಗೇನೋ ಹಂಗೆ ಅನಿಸುತ್ತೆ. ಎಲ್ಲಿ ಈ ಕಡೆ ನೀವು ಕೆ ಆರ್ ಪುರಂ ಕಡೆಯಿಂದ ಬಂದರೆ ಫ್ಲೈಓವರ್ ಮೇಲೆ ಹತ್ತಿ ಮೇಕ್ರಿ ಸರ್ಕಲ್ಲು ಸದಾಶಿವನಗರ ಕಡೆ ಹೋಗ್ತಿರಲ್ಲ, ಆ ಪಾರ್ಟ್ ಮಾತ್ರ ಡೆಮಾಲಿಷ್ ಮಾಡ್ತಾವ್ರೆ. ಸೊ ಐ ಥಿಂಕ್ ಅದರ ಎಫೆಕ್ಟೇ ಇದು ಹೊಡಿತಾ ಇರೋದು ಇಲ್ಲಿ ಇಷ್ಟೊಂದು ಟ್ರಾಫಿಕ್ಕು. ಸೊ ಏನಾಗುತ್ತೆ, ಮೇಲೆ ಹೋಗೋರೆಲ್ಲ ಕೆಳಗಡೆನೇ ಕಮ್ಯುನಿಕೇಟ್ ಮಾಡ್ತಾರೆ. ಇವಾಗ ಕೆಳಗಡೆನೂ ಹೋಗೋಕ್ಕಾಗಲ್ಲ, ಯಾಕೆ ಅಂದರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಬಂದಿದೆ. ಸೊ ಹಿಂಗೆ ಬರೋರು ಏನು ಕೆ ಆರ್ ಪುರಮಿನ ಕಡೆಯಿಂದ ಬರ್ತಾರಲ್ಲ, ಅವರು ಮೇಕ್ರಿ ಸರ್ಕಲ್ ಹೋಗ್ಬೇಕಂದ್ರೆ ಆ ಫ್ಲೈಓವರ್ ಮೇಲೇ ಹೋಗಬೇಕು. ಕೆಳಗಡೆ ಹೋದರೆ ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕಿಗೆ ಏನು ಇದು ಮಾಡಿಲ್ಲ, ಏನು ಗೇಟ್ ಹಾಕೋದು, ಗೇಟ್ ತೆಗಿಯೋ ಅಂದರೆ ಫೆಸಿಲಿಟಿನೇ ಇಲ್ಲ ಅಲ್ಲಿ. ಕೆಳಗಡೆ ಹೋಗ್ತೀನಿ ಅಂತಂದರೆ ದಾರಿನೇ ಇಲ್ಲ. ಹೆಂಗೆ ಹೋಗ್ಬೇಕಂದ್ರೆ ಇವರು ಸ್ಟ್ರೈಟ್ ಹೋಗಿ ಅಲ್ಲೆಲ್ಲ ಮುಂದೆ ಲೆಫ್ಟ್ ತಗೋಬೇಕು. ಆ ಕಡೆ ಬಂದರೆ ಈ ಕಡೆ ಇರುತ್ತೆ, ಒಂದೊಂದ್ಸರಿ ಈ ಕಡೆ ಬಂದರೆ ಆ ಕಡೆ ಇರುತ್ತೆ. ಬೇಡಪ್ಪ, ಇದೊಂಥರ ಮಿನಿ ಸಿಲ್ಕ್ ಬೋರ್ಡ್ ಆಗ್ತಾಯಿತ್ತು ಈ ಹೆಬ್ಬಾಳು ಫ್ಲೈಓವರ್ ಟ್ರಾಫಿಕ್. ಇಲ್ಲಿ ಏನಾರು ಒಂದು ಕ್ಲ್ಯಾಂಪ್ ಹಾಕಿ ಆ ಕಡೆ ಈ ಕಡೆ ಯೂ ಟರ್ನ್ ಮಾಡಿಕೊಂಡು ಈ ಕೆ ಆರ್ ಪುರಮಿಂದ ತುಮಕೂರು ಕಡೆ ಚಾಳಹಳ್ಳಿ ಕಡೆ ಹೋಗೋರಿಗೆ ಮೇಲಿಂದ ಹಂಗೆ ರೌಂಡ್ ಮಾಡಿಬಿಟ್ಬಿಡ್ಬೇಕು. ಹೆಂಗೆ ಹೆಬ್ಬಾಳು ಅಲ್ಲ ಸಾರಿ, ಆ ಸಿಲ್ಕ್ ಬೋರ್ಡ್ ಮಾಡೋರಲ್ಲ ಹಂಗೆ ಮಾಡಿಬಿಟ್ಬಿಡ್ಬೇಕು. ಆ ಕಡೆಯಿಂದ ಈ ಕಡೆ ಟಿಂಗ್ ಟಿಂಗ್. ಯಾವಾಗಲೂ ಈ ಕಡೆ ಕಮ್ಮಿ ಇರುತ್ತೆ, ಆ ಕಡೆ ಜಾಸ್ತಿ ಇರುತ್ತೆ. ಈ ಸರಿ ಈ ಕಡೆ ಬಂದ, ಈ ಕಡೆ ಜಾಸ್ತಿ ಇದೆ, ಆ ಕಡೆ ಕಮ್ಮಿ ಇದೆ. ಹಿಂಗೆ ಬಾಬಾ ಬಿಸಿಲು ಹೋಗಿ ನೆರಳು ಬಂತು ಶಿವ. ಇವಾಗಿನ ಹೋಗಿ ಪಿಕ್ ಮಾಡಿ ನಮ್ಮ ಫ್ರೆಂಡ್ಸು ಬೈಕ್ ಏನೋ ಕೆಟ್ಟಾಗಿದೆ ಅಂತೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಆನ್ ದ ವೇ ಟು ದೊಡ್ಡಬಳ್ಳಾಪುರ ಟು ದಾಬಸ್ಪೇಟೆ. ಈ ಕಡೆ ಎಲ್ಲ ಬಸ್ಗಳೇ ನಿಂತವಪ್ಪ. ಬಸ್ಗಳು ನಿಂತ್ಕೊಂಬಿಟ್ರೆ 3 ಕಾರ್ ಹಾಕ್ಬೇಕು. ಆ ಕಡೆ ನೋಡಿ ಹೆಂಗೆ ಮೂವ್ ಆಯ್ತೈತೆ. ಛೇ ಛೇ ಛೇ.
ಯಾವ ಕಡೆ ಬಂದರೂ ಆ ಕಡೆ ಓಡಿಸ್ಕೊತೀವಿ ಶಿವ. ಬೋದಂತೀರೋ ಟಚ್ ಆದರೆ ಅಂತ. ಅವನು ಯಾರೋ ಹಿಂದೆ ಬಿಡ್ತಾವನೆ. ಟಚ್ಚಲ್ಲಿ ಗೇರ್ ಹಾಕಿದ್ನೋ ಹೆಂಗೋ ಹೇಳ್ಬೋದು. ಪ್ಲಾಸ್ಟಿಕ್ ಇದ್ರು ಆಗಲ್ಲ ಈ ಟ್ರಾಫಿಕ್ಕಲ್ಲಿ. ಶಿವ ಶಿವ. ಈ ಕಡೆ ಬಂದ ಆ ಕಡೆ ಹೋಯ್ತಾ ಇರ್ತವೆ, ಆ ಕಡೆ ಬಂದ ಈ ಕಡೆ ಹೋಯ್ತಾ ಇರ್ತವೆ. ಈ ಅಣ್ಣ ಇಲ್ಲೇ ನಿಂಚ್ಕೊಂಬಿಡೋಣ ಆರಾಮಾಗಿ. ಸಬ್ಸ್ಕ್ರೈಬ್ ಮಾಡ್ಕೊಳಪ್ಪ. ಅಲ್ಲಿ ನೋಡಿ ಕರ್ಮ ಕಾಂಡಾಗಿರು. ನಾನು ಸುಮಾರು ಸರಿ ಆ ಕಡೆ ಬಂದಿದ್ದೀನಿ. ಈ ಕಡೆ ಟ್ರಾಫಿಕ್ ಇರ್ತದೆ ಅಲ್ಲ ಸರ್, ಈ ಕಡೆ ಫ್ರೀಯಾಗಿ ಹೋಯ್ತಾ ಇರ್ತಾರೆ, ಆ ಕಡೆ ಟ್ರಾಫಿಕ್ ಇರ್ತದೆ. ಇವತ್ತು ಉಲ್ಟಾ ಹೊಡೆಯೋಣ ಅಂತ ಬಂದೆ ಧನಂಜಯ್ ಸರ್. ಹಿಂಗಾಗಿ ನನ್ನ ಮಕ್ಕಳು ಅವರು ಅವೆಲ್ಲ ನಮಗೂ ಬಿಡಲ್ಲ. ರೋಡ್ ಅಂತೂ ಕಿತ್ತೋಗಿದೆ ಅಲ್ಲಿ. ಹಾಕ್ಕೊಂಡಿದ್ದೀನ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅಯ್ಯೋ ಅಯ್ಯೋ ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಮರ್ತು ಬಂದಿದ್ದೀನಿ ಅನ್ಕೊಂಡೆ. ಇಲ್ಲಿ ನಮ್ಗೆ ಸ್ವಲ್ಪ ವರ್ಕೌಟ್ ಆಯಿತು. ಈ ಕಡೆ ಬಂದಿದ್ದು ಒಳ್ಳೆಯದಾಯಿತು. ಈ ಹೆಬ್ಬಾಳ್ ಫ್ಲೈಓವರು ಡೆಮಾಲಿಷ್ ಮಾಡೋದ್ರಿಂದ ಐ ಥಿಂಕ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಆಗಿದೆ. ಕ್ಲ್ಯಾಂಪ್ ಹಾಕಿ ಬಿಡಬೇಕು, ಮಾಡ್ತಾರಾ ಇಲ್ಲಿ ಡೌಟ್ ಆಗಿದೆ. ಸೇಮ್ ಎಲೆಕ್ಟ್ರಾನಿಕ್ ಸಿಟಿ ಥರ ಇದು ಸಿಲ್ಕ್ ಬೋರ್ಡ್ ಥರ ಮಾಡ್ತಾರ ಇಲ್ವಾ ಅನ್ನೋದೇ ಡೌಟು. ಕ್ರಾಸ್ ಮಾಡ್ಕೊಂಡೆ ಫ್ಲೈಓವರು ಪೂರ್ತಿ ಕೆಡವಿ ಹಾಕ್ಬಿಟ್ಟಾರೆ. ಅಯ್ಯೋಯಪ್ಪ ಗುಂಡಿ, ಅಯ್ಯೋ ಏನು ಗುಂಡಿ ಹೆಂಗೋಯ್ತು. ಫ್ಲೈಓವರ್ ಫುಲ್ ಕೆಡವರೆ. ಈ ಅಣ್ಣ ಹಿಂದೆ ಹೋಗ್ತೇನೆ, ಬಿಟ್ಟರೆ ಮುಂದೆ ಬರ್ತಾನೆ, ಮತ್ತು ನಾನು ತಿರ್ಗಿ ಬಿಟ್ಟರೆ ಮತ್ತೆ ಮುಂದೆ ಹೋಗ್ತೇನೆ, ಮತ್ತು ಅಲ್ಲೇ ನಿಂತ್ಕೋತೀನಿ. ಎಂಥ ಗುಂಡಿ ಏನು ಸರಿಯಾಗಿತ್ತು. ಫುಲ್ ನೆಲಸಮ ಮಾಡೋರೆ. ನೆಲಸಮ ಮಾಡಿಲ್ಲ, ಡಿಸ್ಮ್ಯಾಚ್ ಮಾಡಿಬಿಟ್ಟವ್ರು. ಹೋಗಿ ಆ ಸೈಡ್ ಈ ಸೈಡ್ ಕನೆಕ್ಟಿವಿಟಿನೇ ಇಲ್ಲ. ಆ ಹೆಬ್ಬಾಳ್ ಫ್ಲೈ ಅಯ್ಯೋ ಯಾವುದೋ ಗುಂಡಿ ನೋಡ್ರಿ ಇಲ್ಲಿ. ಉಗ್ರಾಣ ಥರ ಐತೆ. ಇದು ನಮ್ಮ ಫ್ಲೈಓವರ್ನ ಕತೆ. ಡೆಮಾಲಿಷ್ ಅಂಡ್ ಡಿಸ್ಕನೆಕ್ಟೆಡ್
ನಮ್ಮ ಹೆಬ್ಬಾಳ್ ಫ್ಲೈಓವರ್ನ ಲೆಫ್ಟ್ ಸೈಡ್ ಕನೆಕ್ಟ್ ಆಗೋ ಬೇಕ್ರಿ ಸರ್ಕಲ್ಗೆ ಕನೆಕ್ಟ್ ಆಗೋ ಫ್ಲೈಓವರು ಡಮ್ಮರ್. ನಾವಿವಾಗ ರೈಟ್ ಸೈಡ್ ಹೋಗ್ಬೇಕು. ಈಗ ನೋಡಿ ಇಲ್ಲಿ ತೆಗೆದ್ಬಿಟ್ಟವ್ರೆ ರೈಟ್ ಪಾರಿವಾಳಗಳು. ನಡೀತಾ ಇದೆ ಕೆಲಸ. ಬಲಕ್ಕೆ ಚಲಿಸಿ ಫ್ಲೈಓವರ್ ಮೇಲು ಸೇತುವೆ. ಎಲ್ಲಿ ಚಲಿಸಿದ್ರು ಏನು ಟ್ರಾಫಿಕ್ಕೆ. ಆ ಕಡೆ ಹೋಗಿ ಹಿಂಗೆ ಹೋಗ್ಬೇಕು. ನಾನು ಹೇಳಿಲ್ವ ಆ ಸೈಡ್ ಹೋಗೋಕ್ಕಾಗಲ್ಲ. ಆ ಸೈಡ್ ಮಾಡೂ ಇಲ್ಲ ಅವರು ಕನೆಕ್ಟಿವಿಟಿ. ಯಾವಲ್ಲ ಎಲ್ಲೆಲ್ಲೋ ಟ್ರಾಫಿಕ್ ಮಾಯಾ.